ನಾನು ಟ್ರೇಲರ್ ನೀವು ನೋಡಿದ್ರಿ. ಈ ಟ್ರೇಲರ್ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನು ಜನರಿಗೆ ತಲುಪಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಅದು ಮೊದಲನೇದು. ಎರಡನೇದು, ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸು, ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು. ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ. ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನ್ನಿಂಗ್ಸ್ ತುಂಬ ಇರುತ್ತೆ ಅನ್ನೋ ಒಂದು ಹೋಪನ್ನು, ಆಸೆಯನ್ನು ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಜ್ಯೋತಿ. ನೀವು ಈ ಸಪೋರ್ಟ್ ಕೊಡದೇ ಇದ್ದರೆ ಕೋಟಿ ಥರದ ಸಿನಿಮಾವನ್ನು ಮೊದಲನೇ ಸಲ ನಿರ್ದೇಶನ ಮಾಡುತ್ತಾ ಇರುವ ನಾನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಜಿಯೋ ಸ್ಟುಡಿಯೋಸ್, ಥ್ಯಾಂಕ್ ಯು. ಅದೇ ಥರ ಅಲ್ಲಿ ಇನ್ನೊಂದು ಲೋಗೋ ಕಾಣಿಸ್ತಾ ಇದೆ, ವೈಷ್ಣವ್ ಸ್ಟುಡಿಯೋಸ್. ಪ್ರಕಾಶ್ ಮತ್ತು ತಶ್ವಿನಿ ಬಂದಿಲ್ಲ ಇಲ್ಲಿ. ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು ಗ್ರೌಂಡಲ್ಲಿ ನನಗೆ ಕೆಲಸ ಆಗಬೇಕಾಗಿತ್ತು, ಆ ಕೆಲಸವನ್ನು ಒಂದು ಎಕ್ಸಿಕ್ಯೂಷನನ್ನು ಫ್ಲಾಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ತಶ್ವಿನಿ. ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆವಿಲ್ ಸಿನಿಮಾದ ಶೂಟಿಂಗಲ್ಲಿದ್ದಾರೆ, ಹಾಗಾಗಿ ಅವರು ಇವತ್ತು ಬಂದಿಲ್ಲ. ಪ್ರಕಾಶ್, ನಿಮ್ಮ ಸಿನಿಮಾಗೂ ಆಲ್ ದಿ ಬೆಸ್ಟ್. ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟಿಗೆ ಥ್ಯಾಂಕ್ ಯು. ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯಿತು. ಅದೇ ಥರ ನಮಗೆ ಮ್ಯೂಸಿಕ್ ಸರೆಗಾಮ ಒಂದು ಮಟ್ಟಕ್ಕೆ ಈ ಹಾಡುಗಳು ಇಷ್ಟು ಮಟ್ಟಕ್ಕೆ ಹಿಟ್ಟಾಗಿವೆ ಅಂದರೆ ಆ ಕಂಪನಿ ಕೊಟ್ಟಿರುವ ಸಪೋರ್ಟ್ ಕೂಡ ಕಾರಣ. ಅದಲ್ಲದೆ ನಾನು ಆಗಲೇ ಹೇಳಿದೆ, 14ನೇ ತಾರೀಕು ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು 225 ಸ್ಕ್ರೀನ್ಗಳು, ಮೊದಲನೇ ದಿನ 1000 ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ. ಸೊ ಅದನ್ನು ನೀವು ಆ ಧೈರ್ಯ ನೀವು ಕೊಡಬೇಕು ಜನ. ಬಟ್ ಅದನ್ನಂತೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದೇ ಥರ ಮುಂಬೈ, ಹೈದರಾಬಾದ್, ಚೆನ್ನೈ ಮತ್ತು ಕಾಸರಗೋಡು ಈ ಥರದ ಊರುಗಳಲ್ಲಿ, ಅಂದರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಇದೆ ಮತ್ತು ಅದು ಆಗತ್ತೆ ಅಂತ ಅನ್ಕೋತೀನಿ. ಅದೇ ಥರ ಬಹುಶಃ ಒಂದು ವಾರದ ನಂತರ 14ನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅಂದ್ಕೊಂಡ್ರೆ, 21ನೇ ತಾರೀಕು ಅಮೇರಿಕಾ, UK, ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ, ಸಿಂಗಾಪುರ್, ಈ ಥರ ಅಂದರೆ ಕನ್ನಡದ ಜನ ಇರ್ಬೋದಾದ ಈ ಥರದ ಸಿನಿಮಾಗಳಿಗೆ ಒಂದು ಆ್ಯಪಿಟೈಟ್, ಒಂದು ಆಸೆ, ಈ ಥರದ ಸಿನಿಮಾವನ್ನು, ಕನ್ನಡದ ಸಿನಿಮಾವನ್ನು ನೋಡಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ. ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲ್ಯಾನ್ ಕೂಡ ನಡೀತಾ ಇದೆ. ಹಾಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸನ್ನು ಇನ್ನು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ. ನೀವು ಈ ಸಿನಿಮಾವನ್ನು ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನು ನೋಡಿ ನಮಗೆ ನಮ್ಮ ಸಿನಿಮಾದ ನಮ್ಮ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂವನ್ನು, ನಿಮ್ಮ ಮೆಚ್ಚುಗೆಯನ್ನು ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂವನ್ನು, ಏನೇ ಇರಲಿ ಅದು, ಯಾಕೆಂದರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವಲ್ಲಿ ನಡೆದಿರುತ್ತೆ, ಅದು ಜನರಿಗೆಲ್ಲ ಇಷ್ಟ ಆಗಬೇಕು ಅಂತಿಲ್ಲ. ಅದನ್ನು ನಿಮಗೆ ಮಾಡೋಕ್ಕಾದರೆ ಐ ವಿಲ್ ಬಿ ಥ್ಯಾಂಕ್ಫುಲ್. ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್, ಇದರಲ್ಲಿ ಯಾವ್ದು ಬೇಕಾದರೂ ಆಗಿರಲಿ, ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ, ನನ್ನ ಮಟ್ಟಿಗೆ 10 ಸಿನಿಮಾಗಳನ್ನು ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಇಡೀ ಇದರಲ್ಲಿ ಇಷ್ಟೊತ್ತು ನೀವು ಇದನ್ನು ಇಲ್ಲಿ ನಮ್ಮ ಜೊತೆ ಈ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.